ಬಾಲಯ್ಯ ಮೂವಿಗೆ ಸಿಕ್ತು ಬಿಗ್ ಬೂಸ್ಟ್. ಅಖಂಡ 2 ಸಿನಿಮಾನ ಮೋದಿ ನೋಡ್ತಾರಂತೆ. ಬಾಲಯ್ಯ ಅಭಿನಯದ ಅಖಂಡ 2 ಸಿನಿಮಾ, ತೆಲುಗು ಬ್ಲಾಕ್ ಬಸ್ಟರ್ ಅಖಂಡ 2 ಸಿನಿಮಾ. ಮೋದಿ ಸಿನಿಮಾ ನೋಡುವುದಕ್ಕೆ ಚಿತ್ರದ ನಿರ್ಮಾಪಕರಿಂದ ತಯಾರಿ ನಡೀತಾ ಇದೆ. ಬಾಲಯ್ಯ ಮೂವಿಗೆ ಸಿಕ್ತು ಬಿಗ್ ಬೂಸ್ಟ್. ಅಖಂಡ 2 ಸಿನಿಮಾನ ಮೋದಿ ನೋಡ್ತಾರಂತೆ. ಬಾಲಯ್ಯ ಅಭಿನಯದ ಅಖಂಡ 2 ಸಿನಿಮಾ, ತೆಲುಗು ಬ್ಲಾಕ್ ಬಸ್ಟರ್ ಅಖಂಡ 2 ಸಿನಿಮಾ. ಮೋದಿ ಸಿನಿಮಾ ನೋಡುವುದಕ್ಕೆ ಚಿತ್ರದ ನಿರ್ಮಾಪಕರಿಂದ ತಯಾರಿ ನಡೀತಾ ಇದೆ. ಸನಾತನ ಧರ್ಮ ಮತ್ತು ದೇಶಭಕ್ತಿಯ ವಿಷಯಗಳ ಬಗ್ಗೆ ಚಿತ್ರದಲ್ಲಿದೆ, ಹಾಗಾಗಿ ಆ ಸಿನಿಮಾ ನೋಡ್ತಾರಂತೆ. ಬಾಲಯ್ಯ ಮೂವಿಗೆ ಸಿಕ್ತು ಬಿಗ್ ಬೂಸ್ಟ್. ನರೇಂದ್ರ ಮೋದಿ ಬಾಲಯ್ಯರ ಅಖಂಡ 2 ಸಿನಿಮಾ ನೋಡ್ತಾರಂತೆ. ಒಂದು ದೇಶದ ಪ್ರಧಾನಿ ಸಿನಿಮಾವನ್ನ ನೋಡುವುದು ತಪ್ಪಲ್ಲ. ಆ ಸಿನಿಮಾದ ಕಂಟೆಂಟ್ ಅನ್ನು ಆಧರಿಸಿಕೊಂಡು ನೋಡೋದು ಕೂಡ ತಪ್ಪಲ್ಲ. ಆದರೆ ದೇಶದ ಪರಿಸ್ಥಿತಿ ಮತ್ತು ಸಂದರ್ಭಕ್ಕನುಸಾರವಾಗಿ ದೇಶದ ಪ್ರಧಾನಿಗಳು ರಿಯಾಕ್ಟ್ ಮಾಡಬೇಕು. ದೇಶದ ರಾಜಧಾನಿ ದೆಹಲಿಯಲ್ಲಿ ಇತ್ತೀಚೆಗೆ ಹರಿಯಾಣದ ರೈತರು ಪ್ರೊಟೆಸ್ಟ್ ಮಾಡಿದ್ರು. ಅಹೋರಾತ್ರಿ ನಿರಾಹಾರ ಪ್ರೊಟೆಸ್ಟು. ಊಟ ಇಲ್ಲದೆ, ನೀರು ಕೂಡ ಕುಡಿಯದೆ ದೇಶದ ರಾಜಧಾನಿಯಲ್ಲಿ ಕೂತರು. ಅವರ ಮೇಲೆ ಟಿಯರ್ ಗ್ಯಾಸ್ ಪ್ರಯೋಗ ಮಾಡಿ ಪ್ರತಿಭಟನಾಕಾರರನ್ನ ಚದುರಿಸಲಾಯಿತು. ದೇಶದ ರಾಜ್ಯಗಳ ಪೈಕಿ ಕರ್ನಾಟಕದ ಬೆಳಗಾವಿಯಲ್ಲಿ ರೈತರ ಹೋರಾಟ, ಬೀದಿಗಿಳಿದು ಹೋರಾಟಗಳು ನಡೀತಾ ಇದೆ. ಅದಕ್ಕೆ ಪರಿಹಾರದ ಕೇಂದ್ರ ಸರ್ಕಾರದಿಂದಲೇ ಪರಿಹಾರ ಸಿಗಬೇಕು ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ರು. ಈ ನಡುವೆ ಸಿನಿಮಾದ ಬಗ್ಗೆ ಒಂದು ಚರ್ಚೆ. ಬಾಲಯ್ಯ ನಟನೆಯ ಅಖಂಡ 2 ಸಿನಿಮಾ, ಅದರಲ್ಲಿ ಸನಾತನ ಧರ್ಮ ಮತ್ತು ದೇಶಭಕ್ತಿಯ ವಿಷಯಗಳ ಬಗ್ಗೆ ಚಿತ್ರದಲ್ಲಿದೆ. ಹಾಗಾಗಿ ಆ ಚಿತ್ರವನ್ನು ನೋಡ್ತೀವಿ. ಸನಾತನ ಧರ್ಮ ಮತ್ತು ದೇಶಭಕ್ತಿಯ ವಿಷಯಗಳ ಬಗ್ಗೆ ಚಿತ್ರದಲ್ಲಿದೆ, ಹಾಗಾಗಿ ಆ ಚಿತ್ರ ನೋಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿಕೊಂಡಿದ್ದಾರೆ ಅಂತ ಹೇಳಿ ಎಲ್ಲೂ ಅಧಿಕೃತವಾಗಿ ಏನು ಬಂದಿಲ್ಲ. ಆದರೆ ಬಾಲಯ್ಯನ ಅಖಂಡ 2 ಸಿನಿಮಾದ ಪ್ರಮೋಷನ್ಗಾಗಿ ಈ ತರಹದೊಂದು ಚರ್ಚೆಗಳನ್ನು ಹೊರತರಲಾಗ್ತಾ ಇದೆಯೋ ಗೊತ್ತಿಲ್ಲ. ಬಾಲಯ್ಯ ಅಭಿನಯದ ಅಖಂಡ 2 ಸಿನಿಮಾ, ಆ ಸಿನಿಮಾದ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಈಗಾಗಲೇ ಶುರುವಾಗಿದೆ. ಆ ಸಿನಿಮಾದಲ್ಲಿ ಅತ್ಯಂತ ಆಧುನಿಕ ಟೆಕ್ನಾಲಜಿಗಳನ್ನು ಬಳಸಿಕೊಂಡೇ ಅಖಂಡ 2 ಸಿನಿಮಾವನ್ನು ಮಾಡಲಾಗಿದೆ. ಆ ಸಿನಿಮಾದ ಬಗ್ಗೆ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ವಿಧದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಒಬ್ಬ ವಿದೇಶದಲ್ಲಿ ಎಷ್ಟೋ ಲಕ್ಷ ಕೊಟ್ಟು ಟಿಕೆಟ್ ಖರೀದಿ ಮಾಡ್ಕೊಂಡು ಸಿನಿಮಾ ನೋಡಿದ್ದಂತೆ. ಆ ಮೂಲಕವೂ ಕೂಡ ಬಾಲಯ್ಯ 2 ಬಹಳಷ್ಟು ಸುದ್ದಿ ಆಗಿತ್ತು. ಈಗ ನರೇಂದ್ರ ಮೋದಿ ಅವರು ಸಿನಿಮಾ ನೋಡ್ತಾರೆ ಅನ್ನುವಂತಹ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ವಿಚಾರದ ಮುಖಾಂತರವಾಗಿಯೂ ಕೂಡ ಬಾಲಯ್ಯ 2 ಸಿನಿಮಾ ದೇಶದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ತೆಲುಗು, ಇನ್ನು ಆ ಸಿನಿಮಾ ನೋಡಿ ಯಾವುದಾದ್ರೂ ಒಂದು ಸಿನಿಮಾ ಮತ್ತು ಹಾಡುಗಳನ್ನು ಕೇಳಿ ಮನುಷ್ಯನಿಗೆ ದೇಶಭಕ್ತಿ ಮೂಡುವುದಾಗಿದ್ದರೆ, ನಮ್ಮ ದೇಶದ ರಾಷ್ಟ್ರಗೀತೆಯನ್ನು ಕೇಳಕಂಡಾದರೂ ದೇಶದಲ್ಲಿ ಅದೆಷ್ಟೋ ದೇಶಪ್ರೇಮಿಗಳು ಹುಟ್ಕೋಬಹುದಾಗಿತ್ತು. ಅದಲ್ಲ, ನಾವು ಸ್ವತಃ ನಿರ್ಧರಿಸುವವರೆಗೂ ಕೂಡ ನಾವು ದೇಶಪ್ರೇಮಿಗಳಾಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಶದ ಮಣ್ಣನ್ನು ಪ್ರೀತಿಸುವವರೆಗೂ, ನಮ್ಮ ದೇಶದ ಸಮಾನತೆಯನ್ನು ಎತ್ತಿ ಹಿಡಿಯುವವರೆಗೂ ದೇಶಪ್ರೇಮ ಹೆಂಗೆ ಬರುತ್ತೆ? ಈ ಭಾರತದಲ್ಲಿ ಬದುಕಿರುವ ಪ್ರತಿ ಧರ್ಮ, ಪ್ರತಿ ಜಾತಿ, ಪ್ರತಿ ಕುಲ, ಪ್ರತಿ ಪಂಥ, ಪ್ರತಿ ವರ್ಣ, ಪ್ರತಿ ಕ್ಷೇತ್ರದ ಜನರನ್ನು ಗೌರವಿಸುವ ಮತ್ತು ಅವರನ್ನು ಸಮಾನರಾಗಿ ಕಾಣುವ ಮನಸ್ಥಿತಿ ಬರದ ಹೊರತು ಯಾವ ದೇಶ ಪ್ರೇಮ, ಯಾವ ದೇಶ ಇದು ಏನು ಸ್ನೇಹ? ಸಂವಿಧಾನವನ್ನು ಗೌರವಿಸಿ ದೇಶದ ಅಸ್ಮಿತೆಯನ್ನು ಉಳಿಸಿಕೊಳ್ಳುವಂತಹ ಸ್ವತಃ ನಾವು ಬದಲಾಗದ ಹೊರತು ನಮಗೆ ಯಾವ ಸಿನಿಮಾ ನೋಡಿದ್ರೂ ಕೂಡ ನಮ್ಮ ಮನಸ್ಸಿಗೆ ನಾಟೋದಿಲ್ಲ. ಬಾಲಯ್ಯ ಅಭಿನಯ ಅಖಂಡ 2 ಸಿನಿಮಾ ಪ್ರಧಾನಿ ನರೇಂದ್ರ ಮೋದಿ ನೋಡ್ತಾರೆ ಎನ್ನುವಂತಹ ವಿಚಾರಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಈ ಮುಖಾಂತರವಾಗಿ ಮತ್ತೆ ಚರ್ಚೆಗೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.